ಶ್ರೀರಸ್ತು ಶುಭಮಸ್ತು ಸೀರಿಯಲ್. ಸೌದೆ ಗದಿಯಂತೆ ನೋಡಿಕೊಳ್ಳಲು ಕಾವಲಾಗಿ ನಿಂತ ದತ್ತಾತಾತ. ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ಅಭಿ ಹುಟ್ಟುಹಬ್ಬ ಹಿನ್ನೆಲೆ ತುಳಸಿ ಹೊಸ ಶರ್ಟ್ ತಂದಿರುತ್ತಾಳೆ. ಆದರೆ ಅದನ್ನು ಅಭಿ ಬಿಸಾಡಿ ನೋವು ಮಾಡುತ್ತಾನೆ. ಆದರೆ ತುಳಸಿ ಬೇಸರ ಮಾಡಿಕೊಳ್ಳುವುದಿಲ್ಲ. ಅಭಿ ತನ್ನ ಮನಸ್ಸಿನಲ್ಲಿ ಇರುವುದನ್ನು ಹೇಳಲಿ, ನನಗೇನು ಬೇಸರವಿಲ್ಲ ಎಂದು ತುಳಸಿ ನಗುತ್ತಲೇ ಹೇಳುತ್ತಾಳೆ. ಆದರೆ ಅಭಿ ಹುಟ್ಟುಹಬ್ಬವನ್ನು ಹಾಳು ಮಾಡಬೇಕು ಎಂದು ದೀಪಿಕಾ ಹೊಸ ಐಡಿಯಾ ಮಾಡಿದ್ದಾಳೆ. ಇದಕ್ಕೋಸ್ಕರ ಅಭಿ ಸ್ನೇಹಿತರನ್ನು ಕೂಡ ಬರ್ತ್ಡೇ ಪಾರ್ಟಿಗೆ ಕರೆದಿರುತ್ತಾರೆ. ದೀಪಿಕಾ ಚಾಡಿ ಮಾತುಗಳು. ಸ್ನೇಹಿತರೆಲ್ಲರೂ ಅಭಿಗೆ ನಿನ್ನ ಹೊಸ ತಾಯಿಯನ್ನು ಪರಿಚಯ ಮಾಡಿಸು ಎಂದಾಗ ಅಭಿ ಬೈಯುತ್ತಾನೆ, ಇರಿಟೇಟ್ ಮಾಡಿಕೊಳ್ಳುತ್ತಾನೆ. ಇದೇ ವಿಚಾರವನ್ನಾಗಿ ಗಾಳವಾಗಿ ಬಳಸಿಕೊಳ್ಳುವ ದೀಪಿಕಾ ಅಭಿ ಸ್ನೇಹಿತನ ಬಳಿ ಹೋಗಿ ಅಭಿ ಮತ್ತು ಅವರ ತಾಯಿ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡಿದ್ದಾರೆ. ಅಭಿಗೆ ಅವರ ತಾಯಿ ಎಂದರೆ ಬಹಳ ಇಷ್ಟ. ಆದರೆ ಬರ್ತ್ಡೇ ದಿನ ಇಬ್ಬರು ಮುನಿಸಿಕೊಂಡಿದ್ದಾರೆ ಎಂದು ಹೇಳುತ್ತಾಳೆ. ಈ ಮಾತನ್ನು ಕೇಳಿದ ಗೆಳೆಯರು ನಾವು ಇದನ್ನೆಲ್ಲ ಸರಿ ಮಾಡುತ್ತೇವೆ ಬಿಡಿ ಎಂದು ಹೇಳುತ್ತಾರೆ. ಆದರೆ ದೀಪಿಕಾಳ ಮಾತಿನ ಹಿಂದಿನ ಅರ್ಥ ತಿಳಿಯುವುದಿಲ್ಲ. ತುಳಸಿಗೆ ನೋವು ಮಾಡಿದ ಅಭಿ ಕೇಕ್ ಕಟ್ ಮಾಡೋ ಸಂದರ್ಭದಲ್ಲಿ ಶಾರ್ವರಿ ಇಷ್ಟಪಟ್ಟು ಚಿಕ್ಕಿಯನ್ನು ಪಕ್ಕದಲ್ಲಿ ನಿಲ್ಲಿಸುತ್ತಾನೆ. ಆದರೆ ಗೆಳೆಯರು ಬೇಕಂದಲೇ ಕೇಕ್ ಕಟ್ ಮಾಡುವಾಗ ಅಪ್ಪ ಅಮ್ಮ ಜೊತೆಗೆ ಇರಬೇಕು ಎಂದು ಅವರಿಬ್ಬರನ್ನು ಪಕ್ಕದಲ್ಲಿ ನಿಲ್ಲಿಸುತ್ತಾನೆ. ಅಭಿಗೆ ಕಸಿವಿಸಿಯಾದರೂ ಸುಮ್ಮನಾಗುತ್ತಾನೆ. ಕೇಕ್ ಕಟ್ ಮಾಡಿದ ಕೂಡಲೇ ಫಸ್ಟ್ ಅಮ್ಮನ ಕೈಯಲ್ಲಿ ಕೇಕ್ ತಿನ್ನು ಎಂದು ಹೇಳುತ್ತಾರೆ. ಆಗ ಅಭಿ ಇವರು ನನ್ನ ಅಮ್ಮನಿಗೆ ಸಮವೇ ಅಲ್ಲ, ನನ್ನ ಅಮ್ಮನಿಗೆ ಡ್ಯಾನ್ಸ್ ಬರುತ್ತಿತ್ತು, ಇಂಗ್ಲಿಷ್ ಮಾತನಾಡುತ್ತಿದ್ದರು, ಕಾರು ಓಡಿಸುತ್ತಿದ್ದರು ಎಂದೆಲ್ಲ ಹೇಳಿ ತುಳಸಿಗೆ ನೋವಾಗುವಂತೆ ಮಾತನಾಡಿ ಪಾರ್ಟಿಯ ಮೂಡ್ ಹಾಳು ಮಾಡಿಸುತ್ತಾನೆ. ಕೊನೆಗೆ ಸಮರ್ಥ್ ಕೈಗೆ ಸಿರಿ ತಂದೆ ಸಿಕ್ಕಾಯಿತು. ಇನ್ನು ಸಿರಿ ತಂದೆಗೆ ಅಲ್ಝೈಮರ್ ಇರುವುದರಿಂದ ಕಾಣೆಯಾಗಿರುತ್ತಾರೆ. ಸಿರಿ ಹಿಂದೆ ಚಿಂತೆಯಲ್ಲಿ ಊಟ ತಿಂಡಿ ಬಿಟ್ಟಿರುತ್ತಾಳೆ. ಆದರೆ ಸಮರ್ಥ್ಗೆ ಕಾಣಿಸಿಕೊಳ್ಳುತ್ತಾರೆ. ಕೂಡಲೇ ಸಮರ್ಥ್ ಅವರ ಗುರುಗಳನ್ನು ಮನೆಗೆ ಕರೆಕೊಂಡು ಹೋಗುತ್ತಾರೆ. ಸಿರಿ ತನ್ನ ತಂದೆಯನ್ನು ಕಂಡು ಖುಷಿ ಪಡುತ್ತಾಳೆ. ಇನ್ನು ಮುಂದೆ ಎಲ್ಲೂ ಹೋಗಬೇಡಿ, ನಮ್ಮ ಮನೆಯಲ್ಲಿ ಇರಿ ಎಂದು ಹೇಳುತ್ತಾರೆ. ದತ್ತ ತಾತ ಬೀಗರನ್ನು ಇಲ್ಲೇ ಇರಬೇಕು ಎಂದು ಹೇಳುತ್ತಾರೆ. ಇನ್ನು ಅಭಿ ಹೋಳಿ ಹಬ್ಬವನ್ನು ಆಡಬೇಕು. ಈ ಬಾರಿ ಯಾರ ಬಳಿಯೂ ಬಣ್ಣ ಹಚ್ಚಿಕೊಳ್ಳಿಸಬಾರದು ಎಂದು ಹೇಳಿ ತಾನೇ ಹೋಗಿ ಹೋಳಿ ಬಣ್ಣವನ್ನು ತರುತ್ತಾನೆ. ಮಹೇಶ ತಾವು ಚಿಕ್ಕವರಿದ್ದಾಗ ಕಾಮಣ್ಣನನ್ನು ಸುಡಲು ಬೇರೆಯವರ ಮನೆಯಿಂದ ಸೌದೆಯನ್ನು ಕದ್ದು ತರುತ್ತಿದ್ದೆವು ಎಂದು ಹೇಳುತ್ತಾರೆ. ಈಗ ಅಭಿ ಹಾಗೂ ಅವಿ ಇಬ್ಬರು ದತ್ತತಾತನ ಮನೆಯಿಂದ ಸೌದೆಯನ್ನು ಕದ್ದು ತರಲು ಹೊರಟಿದ್ದಾರೆ. ದತ್ತತಾತ ಸೌದೆಗೆ ಕಾವಲಾಗಿ ಕುಳಿತಿದ್ದು ಈ ಹೋಳಿ ಹಬ್ಬ ತುಳಸಿ ಬದುಕಿಗೆ ಹೊಸ ಬಣ್ಣ ಹಚ್ಚುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಅಭಿ ಹುಟ್ಟುಹಬ್ಬಕ್ಕೆ ತುಳಸಿಗೆ ವಿಶೇಷವಾದ ಉಡುಗೊರೆಯೇ ಸಿಕ್ಕಿದೆ. ತುಳಸಿ ಮಾನ ಹರಾಜು ಹಾಕಬೇಕು. ದೀಪಿಕಾಗೆ ಅವಮಾನವೇ ಆಗಿದೆ. ದೀಪಿಕಾಗೆ ಹೇಗಾದರೂ ಅಭಿ ಮನದಲ್ಲಿ ವಿಷ ಬೀಜ ಬಿತ್ತಿ ಆತನನ್ನು ಮನೆಯವರ ವಿರುದ್ಧ ಎತ್ತಿ ಕಟ್ಟುವ ಆಲೋಚನೆ. ಆದರೆ ಆಕೆ ಅಭಿ ಮನಸ್ಸನ್ನು ಕದಡಿಸುವ ಪ್ರಯತ್ನ ಪಡುತ್ತಾಳೆ. ಆದರೆ ಇದು ಸಾಧ್ಯ ಆಗದೇ ಇರುವುದನ್ನು ನೋಡಿ ಕೋಪಗೊಂಡು ಇರುತ್ತಾಳೆ. ಕೊನೆಯ ಪ್ರಯತ್ನ ಎಂಬಂತೆ ಅಭಿ ಕೇಕ್ ಕಟ್ ಮಾಡುತ್ತಾನೆ. ಕಟ್ ಮಾಡಿದ ಕೇಕ್ ಪೀಸನ್ನು ಅಭಿ ಶಾರ್ವರಿಗೆ ತಿನ್ನಿಸಬೇಕು ಎನ್ನುವಷ್ಟರಲ್ಲಿ ಆತನ ಗೆಳೆಯರು ದಯವಿಟ್ಟು ಆ ಕೇಕನ್ನು ನಿನ್ನ ಅಮ್ಮನಿಗೆ ಕೊಡು ಎಂದು ಹೇಳುತ್ತಾರೆ. ಇದನ್ನು ಕೇಳಿದ ಅಭಿ ಮಾತ್ರ ಬಹಳ ಕೋಪ ಮಾಡಿಕೊಳ್ಳುತ್ತಾನೆ. ಇವರು ಯಾವತ್ತೂ ನನ್ನ ಅಮ್ಮ ಆಗಲು ಸಾಧ್ಯವೇ ಇಲ್ಲ, ನನ್ನ ಅಮ್ಮ ಎಂದರೆ ಎಷ್ಟು ಗತ್ತು ಗಾಂಭೀರ್ಯ ಇತ್ತು ಎನ್ನುತ್ತಾರೆ. ಆಫೀಸ್ನಲ್ಲಿ ಇವರಷ್ಟು ಚೆಂದ ಇಂಗ್ಲಿಷ್ ಯಾರೂ ಮಾತನಾಡುತ್ತಾ ಇರಲಿಲ್ಲ. ಆದರೆ ಇದೀಗ ಅವರು ಇಲ್ಲ. ಅವರನ್ನು ಕಳೆದುಕೊಂಡ ದುಃಖ ನನಗಿದೆ. ಅವರ ಸ್ಥಾನದಲ್ಲಿ ಇವರನ್ನು ಒಪ್ಪಿಕೊಳ್ಳಲು ನನ್ನಿಂದ ಸಾಧ್ಯ ಇಲ್ಲ. ಯಾಕೆಂದರೆ ಇವರಲ್ಲಿ ಅಮ್ಮನಲ್ಲಿ ಇರುವ ಒಂದು ಗುಣ ಕೂಡ ಇಲ್ಲ ಎಂದು ಎಲ್ಲರೆದುರೇ ಜೋರಾಗಿ ಹೇಳುತ್ತಾನೆ. ಇದನ್ನು ಕೇಳಿದ ತುಳಸಿಗೆ ಕೊಂಚ ಆಘಾತ ಆಗುತ್ತದೆ. ನಾನು ಯಾವತ್ತೂ ನನ್ನನ್ನು ಅಮ್ಮ ಎಂದು ಎಂದುಕೊಂಡಿರಲಿಲ್ಲ. ತುಳಸಿಗೆ ಅವಮಾನ ಮಾಡಿದ ಅಭಿ, ನಾನು ನನ್ನ ಮಕ್ಕಳ ಹಾಗೆಯೇ ನಿಮ್ಮನ್ನು ನೋಡಿಕೊಳ್ಳುತ್ತಿದ್ದೇನೆ. ನನ್ನ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಕಾಳಜಿ ಇದೆಯೋ ಅಷ್ಟು ನಿಮ್ಮ ಮೇಲಿದೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ತುಳಸಿಗೆ ಅಭಿ ಈ ರೀತಿ ಮಾತನಾಡಿದ್ದನ್ನು ನೋಡಿ ಮನೆಯವರಿಗೆಲ್ಲ ನೋವು ಆಗುತ್ತದೆ. ತುಳಸಿ ಅಮ್ಮ ನಮ್ಮ ಮನೆಗೆ ಏನೆಲ್ಲ ಮಾಡಿದ್ದಾರೆ, ಆದರೆ ನೀವು ಈ ರೀತಿ ಹೇಳುವುದು ತಪ್ಪು ಎಂದು ಪೂರ್ಣಿಮಾ ಹೇಳುತ್ತಾಳೆ. ಅಭಿಯ ನಿಲ್ಲುವೇನು? ಅಭಿ ಮಾತ್ರ ನಾನೇನು ತಪ್ಪೇ ಮಾಡಿಲ್ಲ ಎನ್ನುವ ಹಾಗೆ ಇರುತ್ತಾನೆ. ಇದನ್ನೆಲ್ಲವನ್ನು ನೋಡಿದ ದೀಪಿಕಾಗೆ ಖುಷಿಯಾಗುತ್ತದೆ. ಆಕೆ ಹಚ್ಚಿದ ಬೆಂಕಿ ನಿಧಾನವಾಗಿ ಮನೆಯನ್ನೇ ಸುಡುತ್ತಿದೆ ಎಂದು ಖುಷಿಯಲ್ಲಿ ಇರುತ್ತಾಳೆ. ಜನಾರ್ದನ್ ಕೂಡ ಇದನ್ನೆಲ್ಲ ನೋಡಿ ಎಂಜಾಯ್ ಮಾಡುತ್ತಿರುತ್ತಾನೆ. ಒಟ್ಟಿನಲ್ಲಿ ಅಭಿ ಕೋಪದಿಂದ ಬರ್ತ್ಡೇ ಚೆನ್ನಾಗಿ ಆಚರಣೆ ಮಾಡಿದ್ದರು. ಆದರೆ ಮನಸ್ಸಿಗೆ ಯಾರಿಗೂ ಕೂಡ ಖುಷಿ ಇಲ್ಲ. ಒಬ್ಬಂಟಿಯಾಗಿ ಕುಳಿತ ತುಳಸಿ ಇನ್ನು ರೂಮ್ನಲ್ಲಿ ಕುಳಿತುಕೊಂಡು ತುಳಸಿ ನಡೆದುದರ ಬಗ್ಗೆ ಯೋಚನೆ ಮಾಡುತ್ತಾಳೆ. ಹಾಗೆ ಆಕೆಗೆ ತಾನು ಬದಲಾಗಬೇಕು ಎನ್ನುವ ಮನೋಭಾವ ಕೂಡ ಮೂಡುತ್ತದೆ. ನಾನು ಬದಲಾಗಬೇಕು, ಇಲ್ಲವಾದರೆ ಬಹಳ ಕಷ್ಟ ಆಗುತ್ತದೆ ನನಗೆ ಈ ಮನೆಯಲ್ಲಿ ಇರುವವರಿಗೆ ನನ್ನಿಂದಾಗಿ ಇಷ್ಟೆಲ್ಲ ಹಿಂಸೆ ಎಂದುಕೊಳ್ಳುವ ವೇಳೆಗೆ ಮಾಧವ ಬರುತ್ತಾನೆ. ಮಾಧವನ ಮಾತಿಗೆ ಖುಷಿಪಟ್ಟ ತುಳಸಿ ಬಳಿ ಬಂದ ಮಾಧವ, ಸಾರಿ ತುಳಸಿ ಅವರೇ, ಅಭಿ ಈ ರೀತಿ ಮಾತನಾಡಬಾರದಾಗಿತ್ತು. ಆದರೆ ಏನು ಮಾಡೋದು, ಆ ಥರ ಮಾತನಾಡುವುದು ರೂಪಿಸಿಕೊಂಡು ಇದ್ದಾನೆ. ನೀವೇನು ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ ಎಂದು ತುಳಸಿಗೆ ಮಾಧವ ಹೇಳುತ್ತಾನೆ. ನಾನು ಬದಲಾಗಬೇಕು ಅಂದುಕೊಂಡಿದ್ದೇನೆ. ನನ್ನಿಂದಾಗಿ ಈ ಮನೆಯವರಿಗೆ ಬಹಳ ತೊಂದರೆ ಆಗುತ್ತದೆ ಎನ್ನುತ್ತಾಳೆ. ನೀವು ಹೀಗೆ ಇರಿ ತುಳಸಿ ಅವರೇ, ಸುಮತಿ ಹುಟ್ಟಿದ ಬೆಳೆದ ರೀತಿಯೇ ಬೇರೆ ಎಂದು ಮಾಧವ ಹೇಳುತ್ತಿದ್ದಾನೆ. ಆದುದರಿಂದ ಆಕೆ ಹಾಗೆ ಇದ್ದಳು, ನೀವು ಬೆಳೆದ ರೀತಿಯೇ ಬೇರೆ ಎಂದಾಗ ತುಳಸಿಗೆ ನಾನು
ನನಗಾಗಿ ಬದಲಾಗಬೇಕು ಅಂದುಕೊಂಡಿದ್ದೆ ಎನ್ನುತ್ತಾಳೆ. ಆಗ ಮಾಧವು ಸಂತೋಷದಿಂದ ಒಪ್ಪಿಗೆ ಸೂಚಿಸುತ್ತಾನೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ದೊರೆಯುತ್ತದೆ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.